ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಹಾನನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಜಾನ್, ಚಾಪ್ಟರ್ 11ನೇ ಅಧ್ಯಾಯದ 2ನೇ ಭಾಗ. 11ನೇ ಅಧ್ಯಾಯ 33ರಿಂದ 57ರವರೆಗೆ ಇರುವಂಥ ವಾಕ್ಯ ಭಾಗ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 33ರಿಂದ 57 ವಚನಗಳವರೆಗಿರುವಂಥ ವಾಕ್ಯ ಭಾಗ. ಈ ವಾಕ್ಯ ಭಾಗದಲ್ಲಿ ಪುನರುತ್ಥಾನ ಶಕ್ತಿಯ 12 ಪ್ರಕಟಣೆಗಳು. ಪುನರುತ್ಥಾನ ಶಕ್ತಿಯು ಯಾವ ರೀತಿಯಾಗಿ ಪ್ರಕಟಿಸುವಂಥದ್ದಾಗಿದೆ, ಪ್ರದರ್ಶಿಸುವಂಥದ್ದಾಗಿದೆ, ಕಾಣಿಸಿಕೊಳ್ಳುವಂಥದ್ದಾಗಿದೆ, ತೋರಿಸಿಕೊಳ್ಳುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. 12 expressions of the power of resurrection. ಪುನರುತ್ಥಾನ ಶಕ್ತಿಯ 12 ಪ್ರಕಟಣೆಗಳು, ತೋರ್ಪಡಿಸುವಿಕೆಗಳು. ಮೊದಲನೇದಾಗಿ ಲಾಜರನು ಈ ಬೇಥಾನ್ಯ ಊರಲ್ಲಿ ಸತ್ತು ಹೋಗಿ ಈಗಾಗಲೇ 4 ದಿನಗಳು ಆಗಿ ಹೋಗಿದ್ದವು. 4 ದಿನಗಳು ಆಗಿದ್ದವು. ಅಂಥ ಸಂದರ್ಭದಲ್ಲಿ ಈಗ ಯೇಸು ಸ್ವಾಮಿ ಸಮಾಧಿ ಹತ್ರ ಬಂದಿದ್ದಾರೆ. ಮಾರ್ಥ, ಮರಿಯಳು ಇವರಿಬ್ಬರು ಯೇಸು ಸ್ವಾಮಿಯ ಹತ್ತಿರ ಈ ಸಮಾಧಿಯ ಬಳಿಯಲ್ಲಿ ನಿಂತಿದ್ದಾರೆ. ಮತ್ತು ಸಮೂಹದವರು, ಅಂದರೆ ಯಹೂದ್ಯರು, ಯಹೂದಿ ನಾಯಕರು, ಇವರೆಲ್ಲ ಕೂಡ ಬಂದುಬಿಟ್ಟಿದ್ದಾರೆ. ಮತ್ತು ಅಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ, ಬನ್ನಿರಿ. ಅಲ್ಲಿ ಪುನರುತ್ಥಾನ ಶಕ್ತಿಯ 12 ಪ್ರದರ್ಶನಗಳು ಇಲ್ಲವೇ ಪ್ರಕಟಣೆಗಳನ್ನು ನೋಡಿಕೊಳ್ಳಬಹುದು. ಮೊದಲನೇದಾಗಿ ಯೇಸು ಸ್ವಾಮಿ 33ನೇ ವಚನ, ಯೋಹಾನ 11:33. ಅದರಲ್ಲಿ ಯೇಸು ಅವರನ್ನೆಲ್ಲ ಕಂಡಾಗ ಆತ್ಮದಲ್ಲಿ ನೊಂದುಕೊಂಡು ಕಳವಳಗೊಂಡದ್ದನ್ನು ನಾವು ಮೊದಲನೇದಾಗಿ ನೋಡ್ತೇವೆ. ಹಾಗಾದರೆ ಮೊದಲನೇ ಪುನರುತ್ಥಾನ ಶಕ್ತಿಯ ಮೊದಲನೇ ಪ್ರಕಟಣೆ ಏನಂತ ಹೇಳಿದರೆ, ಟ್ರಬಲ್ ಇನ್ ಸ್ಪಿರಿಟ್, ಆತ್ಮದಲ್ಲಿ ನೊಂದುಕೊಳ್ಳುವಂಥದ್ದು. ಯೇಸು ಸ್ವಾಮಿ ಸುಮ್ಮನೆ ಪ್ರಸಂಗ ಮಾಡಲಿಕ್ಕೆ ಬಂದು ಹೋಗಲಿಲ್ಲ. ಏನೋ ಸಂದರ್ಶನ ಮಾಡಬೇಕಂತ ಹೇಳ್ಬಿಟ್ಟು ಬಂದು ಹೋಗಲಿಲ್ಲ. ಆತನು ನೊಂದುಕೊಂಡು, ಆತ್ಮದಲ್ಲಿ ನೊಂದುಕೊಂಡು ಕಳವಳಗೊಂಡದ್ದು ಉದ್ವೇಗವನ್ನು ಸೂಚಿಸ್ತದೆ. ಪುನರುತ್ಥಾನ ಶಕ್ತಿಯು ಯಾವ ರೀತಿಯಾಗಿ ಪ್ರದರ್ಶಿಸ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ ಅದು ನೊಂದ ಆತ್ಮದಿಂದ ಪ್ರಕಟಿಸುವಂಥದ್ದಾಗಿದೆ. ಎರಡನೇದಾಗಿ ಬೈಬಲಿನ ಅತ್ಯಂತ ಚಿಕ್ಕ ವಾಕ್ಯ, ಯೋಹಾನ 11:35. ಯೇಸು ಕಣ್ಣೀರಿಟ್ಟರು. ಜೀಸಸ್ ವೆಪ್ಟ್. ಹಾಗಾದರೆ ಪುನರುತ್ಥಾನ ಶಕ್ತಿಯು ಯಾವ ರೀತಿಯಾಗಿ ಪ್ರದರ್ಶನವಾಗುತ್ತದೆ, ಪ್ರಕಟವಾಗ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ ಕಣ್ಣೀರು ಸುರಿಸುವುದರಿಂದ, ಬೈ ಶೆಡ್ ಟೀಯರ್ಸ್. ಪುನರುತ್ಥಾನದ ಶಕ್ತಿ, ಅದಕ್ಕೆ ದುಃಖವಿದೆ, ನೊಂದಿರ್ತದೆ, ಕಣ್ಣೀರು ಕೂಡ.
ಪುನರುತ್ಥಾನ ಶಕ್ತಿ ಅಳುತ್ತದ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ಬೋದು. ಆದರೆ ನಾವು ಯೋಹಾನ 11:25 ಯೇಸು ಸ್ವಾಮಿ ಹೇಳಿದ ಮಾತನ್ನು ನೆನಪಿಸ್ಕೊಳ್ಬೇಕು. ಅದೇನೆಂದರೆ, ನಾನೇ ಪುನರುತ್ಥಾನವು. ಹಾಗಾದರೆ ಪುನರುತ್ಥಾನ ಶಕ್ತಿಯು ಒಬ್ಬ ವ್ಯಕ್ತಿಯೂ ಕೂಡ, ಪುನರುತ್ಥಾನ ಶಕ್ತಿಯು ಅದು ಕೇವಲ ನಾಮಪದವಷ್ಟೇ ಅಲ್ಲ, ಅದು ಕ್ರಿಯಾಪದವೂ ಆಗಿದೆ, ಅದು ನಾಮಪದವೂ ಆಗಿದೆ. ಆದ ಕಾರಣ ಇಲ್ಲಿ ನಾವು ನೋಡುವಾಗ ಆ ಪುನರುತ್ಥಾನ ಶಕ್ತಿಯು ಕಣ್ಣೀರಿಡುವಂಥದ್ದನ್ನು ಕಾಣ್ತೇವೆ. ಆ ರೀತಿಯಾಗಿ ಪ್ರಕಟವಾಗ್ತದೆ. ಮೂರನೇದಾಗಿ, ಅಲ್ಲಿದ್ದಂಥ ಜನರು, ಯಹೂದ್ಯರು ಮೊದಲು ಸ್ವಲ್ಪ ಕೋಪದಿಂದಿದ್ದರು, ದ್ವೇಷದಿಂದಿದ್ದರು, ವೈರಾಗ್ಯವಾಗಿದ್ದರು. ಈಗ ಅವರು ಏನು ಹೇಳ್ತಿದ್ದಾರೆ? ಯೋಹಾನ 11:36 ನೋಡಿರಿ, ಈತನಿಗೆ ಲಾಜರನ ಮೇಲೆ ಎಷ್ಟು ಪ್ರೀತಿ. ಹೌದು, ಈ ವಾಕ್ಯ ಓದುವಾಗ ನಮಗೆ ಏನು ವಾಕ್ಯ ನೆನಪಿಗೆ ಬರ್ತದೆ? ಮೇಲೆ ಎಷ್ಟು ಪ್ರೀತಿ, ಲಾಜರನ ಮೇಲೆ ಎಷ್ಟೋ ಪ್ರೀತಿ ಅಂತ ಹೇಳ್ಬಿಟ್ಟು ನೋಡುವಾಗ ಯೋಹಾನ 3:16 ನನಗೆ ನೆನಪಿಗೆ ಬರ್ತದೆ. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಎಂಬುದಾಗಿ. ಸೊ ಪುನರುತ್ಥಾನ ಶಕ್ತಿಯ ಮೂರನೇ ಪ್ರದರ್ಶನ ಇಲ್ಲವೇ ಪ್ರಕಟಣೆ ಏನಂತೇಳಿದರೆ, ಲವ್ ಈಸ್ ವಿಟ್ನೆಸ್ಡ್. ಪ್ರೀತಿಯು ಸಾಕ್ಷಿಯಾಗಿ, ಪ್ರೀತಿಯು ಕಾಣುವಂಥದ್ದಾಗಿದೆ, ಪ್ರೀತಿಯು ತೋರುವಂಥದ್ದಾಗಿದೆ. ನಾಲ್ಕನೇದಾಗಿ, ಪುನರುತ್ಥಾನ ಶಕ್ತಿಯ ನಾಲ್ಕನೇ ಪ್ರದರ್ಶನೆ ಅಥವಾ ಪ್ರಕಟಣೆ ಅಂತ ಹೇಳ್ಬೋದು. ಅದೇನಂತ ಹೇಳಿದ್ರೆ, ಯೇಸು ಸ್ವಾಮಿ ಆ ಸಮಾಧಿ ಹತ್ರ ಬಂದು, ಅದೊಂದು ಗವಿಯಾಗಿತ್ತು, ಆಗಿನ ಕಾಲದಲ್ಲಿ ಆ ರೀತಿಯಾಗಿ ಸಮಾಧಿ ಮಾಡ್ತಿದ್ರು. ಒಂದು ಕಲ್ಲು ಅದರ ಬಾಗಿಲಿಗೆ ಮುಚ್ಚಲಾಗಿತ್ತು. ಆದ ಕಾರಣ ಯೇಸು ಸ್ವಾಮಿ 39ನೇ ವಚನ, ಯೋಹಾನ 11:39 ಯೇಸು ಆ ಕಲ್ಲನ್ನು ತೆಗೆದು ಹಾಕಿರಿ. ಪುನರುತ್ಥಾನ ಶಕ್ತಿಯ ನಾಲ್ಕನೇ ಪ್ರದರ್ಶನ ಏನಂತ ಹೇಳಿದ್ರೆ, ಸ್ಟೋನ್ ರಿಮೂವ್ಡ್. ಕಲ್ಲು ತೆಗೆದು ಹಾಕಲಾಯಿತು. ಕಲ್ಲು ತೆಗೆದು ಹಾಕುವುದು ಪುನರುತ್ಥಾನ ಶಕ್ತಿಯು ಯಾವ ರೀತಿಯಾಗಿ ಪ್ರಕಟಿಸಿತು? ಕಲ್ಲು ತೆಗೆದು ಹಾಕುವುದರಿಂದ, ಅಡ್ಡಿಯಾಗಿರುವುದರಿಂದ, ಏನು ಮರೆಯಾಗಿರಬಾರ್ದು ಅಂತ ಹೇಳ್ಬಿಟ್ಟು. ಐದನೇದಾಗಿ, ಆ ರೀತಿಯಾಗಿ ಹೇಳಿದಾಗ, ಕಲ್ಲು ತೆಗೆದು ಹಾಕಿರಿ ಅಂತ ಹೇಳಿದಾಗ ಮಾರ್ತಳು, ಸ್ವಾಮಿ ಈಗ ದುರ್ವಾಸನೆ ಇರುವುದು, ಸತ್ತು 4 ದಿನಗಳಾಯಿತಲ್ಲ ಅಂತ ಹೇಳಿದಾಗ ಯೇಸು ಸ್ವಾಮಿ ಒಂದು ಮಹಾಮಾತನ್ನು ನುಡಿತಾರೆ. ಯೋಹಾನ 11:40 ವಚನ, ಅದೇನೆಂದರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ನಂಬಿದರೆ ಕಾಣುವೆ. ನಂಬಿಕೆ ಕಾಣ್ತದಂತೆ. ಫೇತ್ ಐಸ್. ನಂಬಿಕೆಗೆ ಕಣ್ಣಿದೆ, ನಂಬಿಕೆ ಕಾಣಲಿಕ್ಕೆ ಸಾಧ್ಯ. ಹಾಗಾದರೆ ಪುನರುತ್ಥಾನ ಶಕ್ತಿಯ ಪ್ರದರ್ಶನ ಐದನೇದಾಗಿ ಹೇಗಿತ್ತು? ಫಿಫ್ತ್ ಎಕ್ಸ್ಪ್ರೆಷನ್ ಆಫ್ ದಿ ಪವರ್ ಆಫ್ ರಿಸರೆಕ್ಷನ್, ಇಟ್ ಕ್ಯಾನ್ ಸಿ ಥ್ರೂ ದ ಐಸ್ ಆಫ್ ಫೇತ್. ಫೇತ್ ಐಸ್, ವಿಶ್ವಾಸ ಕಣ್ಣಿನಿಂದ ಕಾಣುವಂಥದ್ದಾಗಿತ್ತು ಪುನರುತ್ಥಾನ ಶಕ್ತಿಯ 5ನೇ ಪ್ರದರ್ಶನ. 6ನೇದಾಗಿ, ಪುನರುತ್ಥಾನ ಶಕ್ತಿಯು ಒಬ್ಬ ವ್ಯಕ್ತಿಯಾಗಿರುವ ಯೇಸುವಿನಿಂದ ಹೇಗೆ ಪ್ರಕಟವಾಗ್ತಾ ಇದೆ, ಹೇಗೆ ಕಾಣಿಸ್ಕೊಳ್ತಾ ಇದೆ, ಹೇಗೆ ಪ್ರದರ್ಶನವಾಗ್ತಾ ಇದೆ ಅಂತ ನೋಡ್ತಾ ಇದ್ದೇವೆ. ಯೋಹಾನ 11ನೇ ಅಧ್ಯಾಯ 33 ಇರುವಂಥ ವಾಕ್ಯ ಭಾಗದಲ್ಲಿ. ಆದ ಕಾರಣ 6ನೇದಾಗಿ ನಾವು ನೋಡುವಾಗ 41ನೇ ವಚನ, ಯೋಹಾನ 11:41 ಯೇಸು ಕಣ್ಣೆತ್ತಿ ಮೇಲೆ ನೋಡಿ, ತಂದೆಯೇ, ನೀವು ನನಗೆ ಕಿವಿಗೊಟ್ಟದಕ್ಕಾಗಿ
ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ತಂದೆಯೇ, ನೀನು ಕಿವಿಗೊಟ್ಟದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಪುನರುತ್ಥಾನ ಶಕ್ತಿಯು ತಂದೆಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತದೆ. ದಿ ಪವರ್ ಆಫ್ ರಿಸರೆಕ್ಷನ್ expresses itself by thanking the Father in advance. ಏನೂ ಆಗಿಲ್ಲ, ಏನೂ ಅದ್ಭುತ ಆಗಿಲ್ಲ, ಎಲ್ಲ ಇದ್ದ ಹಾಗೇನೆ, ಮೊದಲಿದ್ದ ಹಾಗೇನೆ, 4 ದಿನಗಳಿಂದ ಹಾಗೇನೇ ಇದೆ. ಏನು ಚೇಂಜ್ ಆಗಿಲ್ಲ, ಸನ್ನಿವೇಶದಲ್ಲಿ ಬದಲಿಲ್ಲ. ಆದರೂ ಕೂಡ ಕೃತಜ್ಞತೆಯನ್ನು ಕರ್ತನಾದ ಯೇಸು ಸಲ್ಲಿಸುವುದು ಪುನರುತ್ಥಾನ ಶಕ್ತಿಯ 6ನೇ ಪ್ರದರ್ಶನ ಅಥವಾ ಪ್ರಕಟಣೆ ಆಗ್ತದೆ. ಇದುವರೆಗೆ ಪುನರುತ್ಥಾನ ಶಕ್ತಿಯ 6 ಪ್ರದರ್ಶನಗಳನ್ನು ನಾವು ನೋಡಿಕೊಂಡಿದ್ವಿ. ಇನ್ನೂ 6 ನೋಡಿಕೊಳ್ಬೇಕು. ಬನ್ನಿ, 7ನೇದಾಗಿ ನೋಡುವಾಗ ಯೇಸು ಸ್ವಾಮಿ ಈ ರೀತಿಯಾಗಿ 42ನೇ ವಚನದಲ್ಲಿ ಹೇಳ್ತಾರೆ, ನೀವು ನನಗೆ ಯಾವಾಗಲೂ ಕಿವಿಗೊಡುತ್ತೀರಿ ಎಂದು ನಾನು ಬಲ್ಲೆನು. ಐ ನೋ ದಟ್ ಯು ಆನ್ಸರ್ಸ್ ಮೀ. ಪುನರುತ್ಥಾನ ಶಕ್ತಿಯು ನಿಶ್ಚಯವನ್ನು ವ್ಯಕ್ತಪಡಿಸ್ತದೆ. ಪುನರುತ್ಥಾನ ಶಕ್ತಿಯು ನಿಶ್ಚಯವನ್ನು, ನನಗೊಂದು ಗ್ಯಾರಂಟಿ ಇದೆ, ನನಗೊಂದು ಭರವಸೆ ಇದೆ ಎಂಬುದನ್ನು ವ್ಯಕ್ತಪಡಿಸುವಂಥದ್ದಾಗಿದೆ. ಅಂದ ಹಾಗೆ ನಾವು ಯೋಹಾನ 11:33 ಪುನರುತ್ಥಾನ ಶಕ್ತಿಯ 11 ವ್ಯಕ್ತಪಡಿಸುವಿಕೆಗಳನ್ನು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ 8ನೇದಕ್ಕೆ ಬಂದಿದ್ದೇವೆ. ಅದೇನಂತ ಹೇಳಿದರೆ, ಯೇಸು ಸ್ವಾಮಿ ತಂದೆ ಹತ್ರ ಮಾತನಾಡುವಾಗ ಒಂದು ಮಾತು ಹೇಳ್ತಾರೆ. 42ನೇ ವಚನದ 2ನೇ ಭಾಗ, ತಂದೆಯೇ, ನೀವೇ ನನ್ನನ್ನು ಕಳಿಸಿಕೊಟ್ಟಿದ್ದೀರಿ ಎಂದು ನಂಬುವಂತೆ ನಾನು ಇದನ್ನು ಹೇಳಿದೆನು. ಅಂದರೆ ತಂದೆಯೇ, ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳ್ತಿ ಎಂಬುದನ್ನು ಹೇಳಿಬಿಟ್ಟು, ಆದರೆ ನನಗೆ ಗೊತ್ತಿದೆ, ಆದರೆ ಇಲ್ಲಿರುವಂಥವರು ನಿನ್ನ ಮೇಲೆ ನಂಬಿಕೆ ಇಡಬೇಕಂತ ಈ ಮಾತು ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಹಾಗಾದರೆ ಆ್ಯಕ್ಷನ್ ಫಾರ್ ಫೇತ್, ವಿಶ್ವಾಸಕ್ಕಾಗಿ ಕಾರ್ಯ. ವಿಶ್ವಾಸ ಕಾರ್ಯದಲ್ಲಿರುವಂಥದ್ದು ಒಂದು ಫೇತ್ ಇನ್ ಆ್ಯಕ್ಷನ್, ಆದರೆ ವಿಶ್ವಾಸಕ್ಕಾಗಿ ಕಾರ್ಯ ಮಾಡುವಂಥದ್ದು ಇನ್ನೊಂದು. ಯೇಸು ಸ್ವಾಮಿ ಈ ಒಂದು ಕಾರ್ಯ, ಈ ಒಂದು ಅದ್ಭುತ ನಡೆಯುವುದಾದರೆ ಇತರರು ನಂಬೋದಕ್ಕೆ ಆಸ್ಪದವಾಗ್ತದೆ. ನೀವೇ ನನ್ನನ್ನು ಕಳಿಸಿದರೆ ಅಂತ ಹೇಳ್ಬಿಟ್ಟು ನಂಬುವಂತೆ ಈ ಮಾತನ್ನು ನಾನು ಹೇಳಿದ್ದೇನೆ ಇವರು ಮುಂದೆ ಅಂತ ಹೇಳ್ತಿದ್ದಾರೆ. 9ನೇದಾಗಿ, ಇದು ಭಾಳ ಚೆನ್ನಾಗಿದೆ, ನನಗೆ ಭಾಳ ಇಷ್ಟ ಆಯಿತು. ದಿ ಪವರ್ ಆಫ್ ರಿಸರೆಕ್ಷನ್, ಪುನರುತ್ಥಾನ ಶಕ್ತಿಯು ಮರಣದೊಂದಿಗೆ ಮಾತನಾಡುತ್ತದೆ. ವಾವ್! ದಿ ಪವರ್ ಆಫ್ ರಿಸರೆಕ್ಷನ್ ಸ್ಪೀಕ್ಸ್ ಟು ಡೆತ್. ಮರಣದೊಂದಿಗೆ ಮಾತಾಡ್ತದೆ ಪುನರುತ್ಥಾನ ಶಕ್ತಿ, ಮರಣದೊಂದಿಗೆ ಮಾತನಾಡ್ತದಂತೆ. ಹಾಗಾದರೆ ಮರಣದೊಂದಿಗೆ ಅಂತ ಹೇಳುವಾಗ ಅಲ್ಲಿ 0 ಜೀವ, 0 ಜೀವ, ಜೀವನೇ ಇಲ್ಲ, ಪ್ರಾಣನೇ ಇಲ್ಲ, 0 ಪ್ರಾಣ. ಅಂಥ ಮರಣದೊಂದಿಗೆ, ಏನೂ ಇಲ್ಲ ಅಂತ ಹೇಳ್ಬೋದು, ಏನೂ ಇಲ್ಲದಿರುವುದರೊಂದಿಗೆ ಪುನರುತ್ಥಾನ ಶಕ್ತಿಯು ಮಾತಾಡ್ತದೆ. ದಿ ಪವರ್ ಆಫ್ ರಿಸರೆಕ್ಷನ್ ಸ್ಪೀಕ್ಸ್ ಟು ಡೆತ್. ನಮ್ಮ ಜೀವನದಲ್ಲಿ ಕೂಡ ಕೆಲವು ಡೆತ್ ಸಿಚುವೇಶನ್ ಇರ್ಬೋದು, ಅದು ಡೆತ್ ಸಿಚುವೇಶನ್ ಇರ್ಬೋದು, ಸಾಲದ ಅಥವಾ ಮನೆ ಪರಿಸ್ಥಿತಿ, ಮಕ್ಕಳ ಭವಿಷ್ಯದ ಪರಿಸ್ಥಿತಿ, ಅಥವಾ ಕುಟುಂಬದ ಸಮಸ್ಯೆಗಳ ಪರಿಸ್ಥಿತಿ, ಹಣದ ಪರಿಸ್ಥಿತಿ, ಆರೋಗ್ಯದ ಪರಿಸ್ಥಿತಿ, ಮನೆಯ ಪರಿಸ್ಥಿತಿ, ಅಥವಾ ಜಮೀನು ಪರಿಸ್ಥಿತಿ, ಅಥವಾ ಸಂಬಂಧಗಳ ಪರಿಸ್ಥಿತಿ, ಸಭೆಯ ಪರಿಸ್ಥಿತಿ, ಸಮಸ್ಯೆ ಪರಿಸ್ಥಿತಿ, ಈ ರೀತಿಯಾಗಿ ಅನೇಕ ವಿಧವಾದಂಥ ಡೆಡ್ ಸಿಚುವೇಶನ್, ಸತ್ತ ಸ್ಥಿತಿಗಳು ಇರ್ಬೋದು. ಆದರೆ ಪುನರುತ್ಥಾನ ಶಕ್ತಿಯು, ದಿ ಪವರ್ ಆಫ್ ರಿಸರೆಕ್ಷನ್ ಸ್ಪೀಕ್ಸ್. 10ನೇದಾಗಿ, ಅಂದ ಹಾಗೆ ಯೋಹಾನ 11:33
57 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಿಂದ ನಾವು ಪುನರುತ್ಥಾನ ಶಕ್ತಿಯ 12 ವ್ಯಕ್ತಪಡಿಸುವಿಕೆಗಳನ್ನು, ಪ್ರಕಟಣೆಗಳನ್ನು, ಪ್ರದರ್ಶನಗಳನ್ನು ನೋಡಿಕೊಳ್ತಾ ಇದ್ವಿ. ಅದರಲ್ಲಿ 10ನೇದು ಏನಂತ ಹೇಳಿದರೆ, ಪುನರುತ್ಥಾನ ಶಕ್ತಿಯು ಬಂಧನಗಳನ್ನು ಬಿಚ್ಚುವುದಾಗಿದೆ. ದಿ ಪವರ್ ಆಫ್ ರಿಸರೆಕ್ಷನ್ ರಿಲೀಸಸ್ ಫ್ರಮ್ ಬೈಂಡಿಂಗ್ಸ್. ಯಾಕಂದರೆ ಲಾಜರನ್ನೇ ಹೊರಗೆ ಬಾ ಅಂತ ಹೇಳಿದಾಗ, ಆ ಮರಣದೊಂದಿಗೆ ಮಾತನಾಡಿದಾಗ ಮರಣ ಹೊಂದಿದವನು ಹೊರಗೆ ಬಂದನು ಮತ್ತು ಕೈಕಾಲು ಶವವಸ್ತ್ರಗಳಿಂದ ಕಟ್ಟಿದ್ವಲ್ಲ, ಮುಖಕ್ಕೆ ವಸ್ತ್ರ ಬೇರೆ ಸುತ್ತಬಿಟ್ಟಿದ್ರು. ಆದ ಕಾರಣ ಯೇಸು ಸ್ವಾಮಿ ಅವನನ್ನು ಬಿಚ್ಚಿರಿ, ಅವನು ಹೋಗಲಿ ಎಂಬುದಾಗಿ ಹೇಳುವಾಗ ದಿ ಪವರ್ ಆಫ್ ರಿಸರೆಕ್ಷನ್ ರಿಲೀಸಸ್ ಟೋಟಲಿ. ಒಳಗಿಂದ ಅವನು ಮರಣದಿಂದ ಬಿಡುಗಡೆಯಾಗಿದ್ದನು. ಈಗ ಹೊರಗಿನ ಬಿಡುಗಡೆ ಕೂಡ ಆಗಬೇಕು. ಕೈ ಬಿಡುಗಡೆ ಆಗಬೇಕು, ಕಾಲು ಬಿಡುಗಡೆ ಆಗಬೇಕು, ಮುಖ ಬಿಡುಗಡೆ ಆಗಬೇಕು. ದೇಹದಲ್ಲಿ ಕೆಲವರು ಸುತ್ತಬಿಟ್ಟಿರ್ತಾರೆ, ದೇಹ ಬಿಡುಗಡೆ ಆಗಬೇಕು. ಆದ ಕಾರಣ ಪುನರುತ್ಥಾನ ಶಕ್ತಿಯು ಅಂತರಂಗದ ಒಂದು ಸ್ವತಂತ್ರ ಬಿಡುಗಡೆ ಅಷ್ಟೇ ಅಲ್ಲ, ಬಾಹ್ಯಾಚಾರದ ಹೊರಗಿನ ಬಿಡುಗಡೆಯನ್ನು ನೀಡುವುದಾಗಿದೆ. 11ನೇದಾಗಿ ಪುನರುತ್ಥಾನ ಶಕ್ತಿಯ 11ನೇ ಪ್ರಕಟಿಸುವಿಕೆ ಅಥವಾ ಪ್ರದರ್ಶನ ಅಥವಾ ವ್ಯಕ್ತಪಡಿಸುವಿಕೆ ಏನೆಂಬುದಾಗಿ ನೋಡುವಾಗ, ಪುನರುತ್ಥಾನ ಶಕ್ತಿಯು ವಿರೋಧಿಸುವುದಾಗಿದೆ. ವಿರೋಧ, ಎದುರು, ಇವೆಲ್ಲ ದೊಡ್ಡ ಸೂಚಕಾರಿ ಅದ್ಭುತ ಆಯ್ತಲ್ಲ. ಆದರೂ ಕೂಡ ಕೆಲವರೆಲ್ಲ ಸೇರಿಕೊಂಡು 47ನೇ ವಚನ ಅವರೆಲ್ಲ ಸೇರಿಕೊಳ್ತಾರೆ, ಧಾರ್ಮಿಕ ನಾಯಕರು. ನಾವು ಏನು ಮಾಡೋಣ, ನಾವು ಈತನನ್ನು ಹೀಗೆ ಬಿಟ್ಟುಬಿಟ್ರೆ ಏನಾಗ್ತದೆ? ರೋಮನರು ಬಂದು ದೇವಾಲಯವನ್ನು, ನಮ್ಮ ರಾಷ್ಟ್ರವನ್ನು ನಾಶ ಮಾಡಿಬಿಡ್ತಾರೆ. ಒಬ್ಬ ಸತ್ತು ಹೋದ ಮನುಷ್ಯನನ್ನು ಹೆಬ್ಬಿಸಿದ್ದಕ್ಕೆ ಇಷ್ಟೊಂದು ಗೊಂದಲ, ಇಷ್ಟೊಂದು ಪ್ರತಿಕ್ರಿಯೆ. ಅದರಿಂದ ನಾವೇನು ತಿಳ್ಕೊಳ್ತೇವೆ ಏನಂತ ಹೇಳಿದ್ರೆ, ಪುನರುತ್ಥಾನ ಶಕ್ತಿಯು ಸಂಪೂರ್ಣವಾಗಿ ವಿರೋಧಕ್ಕೆ ವಿರೋಧ ಅನುಭವಿಸುವಂಥದ್ದಾಗಿದೆ. ದಿ ಪವರ್ ಆಫ್ ರಿಸರೆಕ್ಷನ್ ಎಕ್ಸ್ಪೀರಿಯನ್ಸಸ್ ಅಪೋಸಿಷನ್, ವೈಯಕ್ತಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ. ಯಾಕಂದರೆ ವೈಯಕ್ತಿಕವಾಗಿ ಅವರು ಎದುರು ಮಾಡಿದರು, ಎದುರು ನೋಡಿದರು. ಧಾರ್ಮಿಕವಾಗಿ ನಮ್ಮ ಆಲಯ ಅಂತ ಮಾತಾಡ್ತಿದ್ದಾರೆ. ಮತ್ತು ರಾಜಕೀಯವಾಗಿ ಈಗ ರೋಮನರು ಬಂದರು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾತಾಡ್ತಿದ್ದಾರೆ. ಪುನರುತ್ಥಾನ ಶಕ್ತಿಯ ವಿರುದ್ಧ ನೋಡ್ರಿ ಎಷ್ಟೊಂದಿದೆ. ಇಟ್ ಎಕ್ಸ್ಪೀರಿಯನ್ಸ್ ದಿ ಪವರ್ ಆಫ್ ರಿಸರೆಕ್ಷನ್ ಎಕ್ಸ್ಪೀರಿಯನ್ಸಸ್ ಟೋಟಲ್ ಅಪೋಸಿಷನ್, ಪೂರ್ಣ ವಿರೋಧವನ್ನು ಎದುರಿಸುವಂಥದ್ದಾಗಿದೆ, ಎದುರಿಸಬೇಕಾಗಿರ್ತದೆ. ಕೊನೆಯದಾಗಿ, ಇಂಥ ಸಂದರ್ಭದಲ್ಲಿ ಮಹಾಯಾಜಕನಾಗಿದ್ದಂಥ ಕಾಯಿಫನು, ಯೇಸು ಸ್ವಾಮಿಗೆ ವಿರುದ್ಧವಾಗಿದ್ದಂಥ ವ್ಯಕ್ತಿ ಇವನು. ಆಮೇಲೆ ನಾವು ನೋಡ್ತೀವಿ ಅದನ್ನು. ಅವನು ಏನು ಮಾಡ್ತಾನೆ, ಒಂದು ಪ್ರವಾದನೆ ಹೇಳ್ಬಿಡ್ತಾನೆ ರೀ. 49 ಮತ್ತು 50ನೇ ವಚನ, ಯೋಹಾನ 11:50ನೇ ವಚನದಲ್ಲಿ, ಇಡೀ ರಾಷ್ಟ್ರವೇ ನಾಶವಾಗುವುದಕ್ಕಿಂತ ಒಬ್ಬ ಮನುಷ್ಯನು ಜನರಿಗೋಸ್ಕರವಾಗಿ ಸಾಯುವುದು ನಿಮಗೆ ಹಿತ, ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ರೀ. ಹಾಗಾದರೆ ಅವನು ತಾನಾಗಿ ಈ ಮಾತನ್ನು ಹೇಳಲಿಲ್ಲ, ಆದರೆ ಆ ವರ್ಷದ ಪ್ರಧಾನ ಯಾಜಕನಾಗಿದ್ದುದರಿಂದ 52ನೇ ವಚನ, ಚದುರಿರುವ ದೇವರ ಮಕ್ಕಳನ್ನು ಒಂದಾಗಿ ಕೂಡಿಸುವುದಕ್ಕಾಗಿ ಯೇಸು ಸಾಯಬೇಕಾಗಿದೆ ಎಂದು ಅವನು ಪ್ರವಾದಿಸಿದನು. ಪುನರುತ್ಥಾನ ಶಕ್ತಿಯು ಪ್ರವಾದನೆಯನ್ನು ಕಾರ್ಯಗತ ಮಾಡ್ತದೆ. ದಿ ಪವರ್ ಆಫ್ ರಿಸರೆಕ್ಷನ್ ಆಪರೇಟ್ಸ್ ಇನ್ ಪ್ರಾಫಸಿ. 11ನೇ ಅಧ್ಯಾಯ ಯೋಹಾನ ಸುವಾರ್ತೆ 33ರಿಂದ 57 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.